ಎರಡನೇ ಸೀಸನ್ IPL ಫೀವರ್ ಜೋರಾಗ್ತಿದೆ. ಮಾರ್ಚ್ 28ಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ಧೂರಿಯಾಗಿ ಕಿಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಫಸ್ಟ್ ಫೈಟ್ ಅಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಾರೆ. ಆದರೆ ಮೊದಲ ಪಂದ್ಯದಲ್ಲಿ ಹೈದರಾಬಾದ್ ತಂಡದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗುವುದು ಪಕ್ಕಾ ಆಗಿದೆ. ಸೊ ಏನದು ಬದಲಾವಣೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ IPL ಆರಂಭದ ಹೊಸ್ತಿಲಲ್ಲೇ SRH ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ. ನಾಯಕ ಪ್ಯಾಟ್ ಕಮಿನ್ಸ್ಗೆ ಇಂಜುರಿ ಕಾರಣದಿಂದಾಗಿ ಆರಂಭದ ಕೆಲ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಕಮಿನ್ಸ್ ಆಡದೇ ಇದ್ರೆ ನಾಯಕ ಯಾರು ಎನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. T20 ವಿಶ್ವಕಪ್ನ ಹೀರೋ ಪಾಕೆಟ್ ಡೈನಮೋ ಇಶಾನ್ ಕಿಶನ್ಗೆ ಕ್ಯಾಪ್ಟನ್ಸಿ ನೀಡೋದು ಕನ್ಫರ್ಮ್ ಆಗಿದೆ. ಪ್ಯಾಟ್ ಕಮಿನ್ಸ್ ಆಬ್ಸೆನ್ಸ್ನಲ್ಲಿ ಇಶಾನ್ ಕಿಶನ್ಗೆ ಪಟ್ಟ. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಪ್ಯಾಟ್ ಕಮಿನ್ಸ್ ಕಳೆದ 2 ಆವೃತ್ತಿಗಳಿಂದ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಲೀಡ್ ಮಾಡ್ತಿದ್ದಾರೆ. ಆದರೆ ಕಳೆದ 2 ತಿಂಗಳಿಂದ ಬೆನ್ನು ನೋವಿನಿಂದಾಗಿ ಬಳಲ್ತಿದ್ದಾರೆ. 2025-26ರ ಆಶಸ್ ಸರಣಿಯ ಕೊನೆಯ 2 ಟೆಸ್ಟ್ ಪಂದ್ಯಗಳಿಂದ ಹೊರಗುಳಿದಿದ್ರು. ಆನಂತರ 2026ರ T20 ವಿಶ್ವಕಪ್ನಿಂದಲೂ ಕೂಡ ಹೊರಗಿದ್ರು. ಸ್ಟಿಲ್ ಈವರೆಗೂ ಕೂಡ ರಿಕವರ್ ಆಗಿಲ್ಲ. ಹೀಗಾಗಿ IPLನಲ್ಲೂ ಕೂಡ ಆರಂಭದ ಕೆಲ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತಾರೆ. ಸೊ ಕಮಿನ್ಸ್ ಅವರ ಆಬ್ಸೆನ್ಸ್ನಲ್ಲಿ ಇಶಾನ್ ಕಿಶನ್ ನಾಯಕನಾಗಿ ನೇಮಕ ಮಾಡಲಿದ್ದಾರೆ. ಆರಂಭದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ವಿಶ್ವದ ನಂಬರ್ 1 T20 ಬ್ಯಾಟ್ಸ್ಮನ್ ಆಗಿರುವಂತ ಅಭಿಷೇಕ್ ಶರ್ಮಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬಂದಿತು. ಆದರೆ SRH ಫ್ರಾಂಚೈಸಿಯಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಕೊನೆಗೆ ಎಲ್ಲರ ಕಣ್ಣು ಇಶಾನ್ ಕಿಶನ್ ಮೇಲೆ ಬಿದ್ದಿದೆ. ಸೊ ಅದಕ್ಕೆ ಕಾರಣ ಕೂಡ ಇದೆ. ಆರೆಂಜ್ ಆರ್ಮಿಯ ಸಾರಥ್ಯವನ್ನು ವಹಿಸಿಕೊಳ್ಳೋಕೆ ಇಶಾನ್ ಕಿಶನ್ ಬೆಸ್ಟ್ ಅನ್ನೋಕೆ ಕಾರಣ ಕೂಡ ಇದೆ. T20 ವಿಶ್ವಕಪ್ನಲ್ಲಿ ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನ ನೀಡಿದ್ರು. ಕಳೆದ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ T20 ತಂಡಕ್ಕೆ ಕಂಬ್ಯಾಕ್ ಮಾಡಿದ ಕಿಶನ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಭಾರತ ಪರ ಸೆಕೆಂಡ್ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಆನಂತರ T20 ವಿಶ್ವಕಪ್ನಲ್ಲೂ ಕೂಡ ಕಿಶನ್ ಸಿಡಿಲ ಮರಿಯಂತೆ ಅಬ್ಬರಿಸಿದ್ರು. ಟೂರ್ನಿಯಲ್ಲಿ 317 ರನ್ಗಳನ್ನು ಗಳಿಸುವ ಮೂಲಕ ಅತಿ ಹೆಚ್ಚು ರನ್ ಗಳಿಸಿದ ಭಾರತ 2ನೇ ಆಟಗಾರ ಎನಿಸಿಕೊಂಡ್ರು. ಜೊತೆಗೆ ಕ್ಯಾಪ್ಟನ್ ಆಗಿ ಕೂಡ ಸಾಕಷ್ಟು ಅನುಭವ ಇದೆ. ಕಳೆದ ವರ್ಷ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ನಾಯಕನಾಗಿ ಜಾರ್ಖಂಡ್ ತಂಡವನ್ನ ಚೊಚ್ಚಲ ಬಾರಿಗೆ ಪ್ರಶಸ್ತಿಗೆ ಗೆಲ್ಲಿಸಿದ್ರು. 10 ಇನ್ನಿಂಗ್ಸ್ಗಳಲ್ಲಿ 2 ಶತಕ ಹಾಗೆ 2 ಅರ್ಧ ಶತಕಗಳ ಸಮೇತ 517 ರನ್ ಗಳಿಸಿದ್ರು. ಇನ್ನು IPLನಲ್ಲೂ ಕೂಡ ಸಾಕಷ್ಟು ಪಂದ್ಯಗಳನ್ನಾಡಿರುವಂತ ಅನುಭವ ಇದೆ. IPL ಇತಿಹಾಸದಲ್ಲಿ ಒಟ್ಟು 119 ಪಂದ್ಯಗಳನ್ನಾಡಿದ್ದಾರೆ. ಹಾಗೆ 2998 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು T20 ಫಾರ್ಮೆಟ್ ಅಂತ ಬಂದ್ರೆ ಇಶಾನ್ ಕಿಶನ್ ಯಾವತ್ತಿದ್ರೂ ಕೂಡ ಡೇಂಜರಸ್ ಬ್ಯಾಟರ್. ಅವರ ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ಇದಕ್ಕೆ ಸಾಕ್ಷಿ. ಸೊ ವಿಕೆಟ್ ಕೀಪಿಂಗ್ ಕೂಡ ಮಾಡೋದ್ರಿಂದ ಯಾವುದೇ ಫ್ರಾಂಚೈಸಿಗೂ ಕೂಡ ಕಿಶನ್ ಪ್ಲಸ್ ಆಗ್ತಾರೆ. ಸೊ ಇದೇ ಕಾರಣಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ 2025ರ ಮೆಗಾ ಹರಾಜಿನಲ್ಲಿ 11.25 ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಖರೀದಿ ಮಾಡಿತ್ತು. ಕಳೆದ ಸೀಸನ್ನಲ್ಲಿ ಕಿಶನ್ 152 ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ SRH ಪರ 1 ಶತಕ ಹಾಗೆ 1 ಅರ್ಧ ಶತಕ ಸೇರಿದಂತೆ 358 ರನ್ಗಳನ್ನು ಕಲೆ ಹಾಕಿದರು. ಬಟ್ ಈ ಸೀಸನ್ನಲ್ಲಿ ಇನ್ನೂ ಕೂಡ ಹೆಚ್ಚಿನ ರನ್ಗಳನ್ನು ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಈಗ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ಕಿಶನ್ಗೆ ಈ ಸಲ ನಾಯಕತ್ವವನ್ನು ನೀಡಿದರೆ ಮುಂದಿನ ಸೀಸನ್ಗಳಲ್ಲೂ ಕೂಡ ಬದಲಾವಣೆಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೈದರಾಬಾದ್ ತಂಡ ಈಗ ಕಿಶನ್ ಕಡೆ ನೋಡಿದೆ. ಇನ್ನು ಈ ಸೀಸನ್ ಅಲ್ಲಿ ಹೈದರಾಬಾದ್ ತಂಡ ಉದ್ಘಾಟನಾ ಮ್ಯಾಚ್ ಅಲ್ಲಿ RCB ವಿರುದ್ಧ ಕಣಕ್ಕಿಳಿಯಲಿದೆ. ಕಿಶನ್ ಅವರ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ಸ್ ಟೀಮ್ RCB ವಿರುದ್ಧ ಮೊದಲ ಗೆಲುವಿಗಾಗಿ ಫೈಟ್ ನಡೆಸ್ತಾರೆ. ಸೊ ಈ ಆವೃತ್ತಿಯಲ್ಲಿ ಸದ್ಯಕ್ಕೆ ಫಸ್ಟ್ ಫೇಸ್ ಶೆಡ್ಯೂಲ್ ನಲ್ಲಿ 4 ಪಂದ್ಯಗಳ ಲಿಸ್ಟ್ ಅನೌನ್ಸ್ ಆಗಿದೆ. ಮೊದಲನೇದಾಗಿ ಹೈದರಾಬಾದ್ ತಂಡ ಮಾರ್ಚ್ 28ರಂದು RCB ವಿರುದ್ಧ ತಮ್ಮ ಮೊದಲ ಪಂದ್ಯವನ್ನ ಆಡುತ್ತೆ. ಈ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಲಿದ್ದು ರಾತ್ರಿ 7:30ಕ್ಕೆ ಆರಂಭ ಆಗುತ್ತೆ. ಅಂಡ್ ನೆಕ್ಸ್ಟ್ ಹೈದರಾಬಾದ್ ತಂಡದ 2ನೇ ಪಂದ್ಯ ಏಪ್ರಿಲ್ 2ರಂದು ಕೋಲ್ಕತ್ತಾದಲ್ಲಿ KKR ತಂಡದ ವಿರುದ್ಧ ನಡೆಯಲಿದೆ. ಈ ಪಂದ್ಯ ರಾತ್ರಿ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ 3ನೇ ಪಂದ್ಯ ಏಪ್ರಿಲ್ 5ಕ್ಕೆ ಫಿಕ್ಸ್ ಆಗಿದೆ. ಅದು ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಹೈದರಾಬಾದ್ನಲ್ಲಿ ಈ ಪಂದ್ಯ ನಡೆಯಲಿದೆ. ಹಾಗೆ ಮಧ್ಯಾಹ್ನ ಈ ಪಂದ್ಯ ನಡೆಯುತ್ತೆ. 3:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸದ್ಯ ಅನೌನ್ಸ್ ಆಗಿರುವಂತಹ ಲಿಸ್ಟ್ ನಲ್ಲಿ ಹೈದರಾಬಾದ್ ತಂಡದ 4ನೇ ಪಂದ್ಯ ಏಪ್ರಿಲ್ 11ಕ್ಕೆ ಶೆಡ್ಯೂಲ್ ಆಗಿದೆ. ಅದು ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆಯಲಿದೆ. ಮುಲ್ಲನ್ಪುರದಲ್ಲಿ ಈ ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭ ಆಗಲಿದೆ. ಸೊ ಮೊದಲ ಹಂತದಲ್ಲಿ ಹೈದರಾಬಾದ್ ತಂಡಗಳ ಶೆಡ್ಯೂಲ್ ಹೀಗಿದೆ.
ಸೊ ಪ್ಯಾಟ್ ಕಮಿನ್ಸ್ ಆಲ್ಮೋಸ್ಟ್ ಮೊದಲ ಹಂತದ ಎಲ್ಲಾ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ಹಾಗೇನಾದ್ರೂ ಆದ್ರೆ ಕಿಶನ್ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗಬಹುದು. ಅದು ಅಲ್ಲದೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಮೇನ್ ಸ್ಟ್ರೆಂತ್ ಬ್ಯಾಟಿಂಗ್. IPL ಇತಿಹಾಸದಲ್ಲಿ ಟಾಪ್ 5 ಹೈಯೆಸ್ಟ್ ಸ್ಕೋರ್ಗಳ ಪೈಕಿ ಅವರದ್ದೇ ಟಾಪ್ 4 ಸ್ಕೋರ್ಗಳಿವೆ. ಅಂದ್ರೆ ಮೊದಲ 4 ಹೈಯೆಸ್ಟ್ ಸ್ಕೋರ್ ಅವರ ಹೆಸರಲ್ಲೇ ಇವೆ. ಸೊ ಈ ಸೀಸನ್ ಅಲ್ಲಿ ಮತ್ತೊಂದು ದಾಖಲೆ ಮಾಡ್ತಾರಾ ನೋಡ್ಬೇಕು. ನಮಸ್ಕಾರ.